ನಿಮ್ಮೆಲ್ಲರಿಗೂ ಕೂಡ ನೆನಪಿರ್ಬೋದು ವೀಕ್ಷಕರೇ, ನೋಡ್ತಾ ಇದ್ದೀರಲ್ಲ. ಸೊ ಇದು ಬಂದು ದೊಡ್ಡ ಗೋಸಾಯಿ ಘಾಟ್ ಅಂತೇಳಿ ತುಂಬ ಸುಂದರವಾಗಿದೆ. ಶ್ರೀರಂಗಪಟ್ಟಣದ ಗಾಂಜಮ್ನಲ್ಲಿರುವಂತಹ ದೊಡ್ಡ ಗೋಸಾಯಿ ಘಾಟ್. ಸೊ ಇದೇ ಸ್ಥಳದಲ್ಲಿ ಸ್ನೇಹಿತರೆ ರೆಡಿಮೇಡ್ ಗಂಡ, ಆಪ್ತಮಿತ್ರ ನೋಡ್ತಾ ಇದ್ದೀರಲ್ಲ, ಭಾಳಷ್ಟು ಮೂವಿಗಳು ಕೂಡ ಚಿತ್ರೀಕರಣವಾಗಿರುವಂತಹ ಒಂದು ಸ್ಥಳ. ಇದೇ ಸ್ಥಳದಲ್ಲಿ ರಾಮಕೃಷ್ಣ, ಗಡಿಬಿಡಿ ಗಂಡ ನೋಡಿ, ಆಮೇಲೆ ಜನ್ಮದ ಜೋಡಿ, ಭಾಳಷ್ಟು ಮೂವಿಗಳು ಕೂಡ ಚಿತ್ರೀಕರಣವಾಗಿವೆ. ಬನ್ನಿ ಇನ್ನು ಮುಂದೆ ಹೋಗಿ ನೋಡೋಣ. ರಾಮಕೃಷ್ಣ, ರವಿಚಂದ್ರನ್, ಜಗ್ಗೇಶ್ ಅಭಿನಯಿಸಿರುವಂತಹ ಒಂದು ದೃಶ್ಯವನ್ನು ಈ ಒಂದು ಭಾಗದಲ್ಲಿ ತೆಗೆಯಲಾಗಿದೆ. ಹಾಗೆ ಒಡ ಹುಟ್ಟಿದವರು ಏನು ನೋಡಿದ್ದೀರಾ, ಇದೇ ಸ್ಥಳದಲ್ಲಿ ಚಿತ್ರೀಕರಣವಾಗಿರುವಂಥದ್ದು ಸ್ನೇಹಿತರೆ. ಹಾಗಾಗಿ ಜನ್ಮದ ಜೋಡಿಯಲ್ಲಿ ಶಿಲ್ಪ ಇದೇ ಒಂದು ಸ್ಥಳದಲ್ಲಿ ಅವರು ಕೂಡ ಅಭಿನಯಿಸಿರುವಂತಹ ಒಂದು ದೃಶ್ಯವನ್ನು ನೀವು ನೋಡಿರ್ಬೋದು. ಹಾಗೆ ಜನ್ಮದ ಜೋಡಿಯ ಒಂದು ಹಾಡಿನ ದೃಶ್ಯಾವಳಿಯನ್ನು ಆ ಮೇಲ್ಭಾಗದಲ್ಲಿ ಚಿತ್ರೀಕರಿಸಲಾಗಿದೆ. ಇದೇ ಒಂದು ಸ್ಥಳದಲ್ಲಿ ಆಪ್ತಮಿತ್ರ ನಮ್ಮ ಅಭಿನವ ಭಾರ್ಗವ ವಿಷ್ಣುವರ್ಧನ್ ಅಭಿನಯಿಸಿರುವಂತಹ ಒಂದು ದೃಶ್ಯ ಇದೇ ಸ್ಥಳದಲ್ಲಿ ಚಿತ್ರೀಕರಣವಾಗಿರುವಂಥದ್ದು ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ. ಹಾಗೆ ಗಡಿಬಿಡಿ ಗಂಡ ಇರ್ಬೋದು, ಇದೇ ಒಂದು ಸ್ಥಳದಲ್ಲಿ ನಮ್ಮ ಅರ್ಜುನ್ ಸರ್ಜನ್ ಅಭಿನಯದ ಹಳಿಮಯ ಇರ್ಬೋದು, ಪ್ರೇಮಾಗ್ನಿ ಇರ್ಬೋದು, ಪ್ರಸಿದ್ಧವಾದಂತಹ ಚಲನಚಿತ್ರಗಳು ಈ ಒಂದು ಗಾಂಜಮ್ನಲ್ಲಿರುವಂತಹ ದೊಡ್ಡ ಗೋಸಾಯಿ ಘಾಟ್ ಅನ್ನುವಂತಹ ಸ್ಥಳದಲ್ಲಿ ಚಿತ್ರೀಕರಣವಾಗಿವೆ ವೀಕ್ಷಕರೇ. ಸ್ನೇಹಿತರೆ, ಇದನ್ನು ದೊಡ್ಡ ಗೋಸಾಯಿ ಘಾಟ್ ಅಂತ ಹೇಳಿ ಕರೆಯಲಾಗುತ್ತೆ ವೀಕ್ಷಕರೇ. ಗೋಸಾಯಿ ಅನ್ನುವಂಥದ್ದು ಗೋಸ್ವಾಮಿ ಅನ್ನುವಂತಹ ಹೆಸರಿನಿಂದ ಬಂದಿದೆ. ಹಾಗಾಗಿ ಇದನ್ನು ಗೋಸಾಯಿ ಘಾಟ್ ಅಂತ ಹೇಳಿ ಕರೆಯಲಾಗುತ್ತೆ. ಹಿಂದೆ 400 ವರ್ಷಗಳ ಹಿಂದೆ ಈ ಒಂದು ಸ್ಥಳಕ್ಕೆ ಕಾಶಿ ವಿಶ್ವನಾಥನಿಗೆ ದಾನವನ್ನು ಬಿಟ್ಟುಕೊಟ್ಟಂತಹ ಸ್ಥಳ. ನೀವು ನೋಡ್ತಾ ಇದ್ದೀರಾ, ಪಕ್ಕದಲ್ಲಿ ಕಾಶಿ ವಿಶ್ವನಾಥನ ಒಂದು ಸನ್ನಿಧಾನವೂ ಕೂಡ ಇದೆ. ಹಾಗಾಗಿ ಈ ಒಂದು ಸ್ಥಳಕ್ಕೆ ಉತ್ತರ ಭಾರತದಿಂದ ಭಾಳಷ್ಟು ಸಾಧು ಸಂತರು, ಬಾವಾಜಿಗಳು ಅಂದರೆ ಉತ್ತರ ಭಾರತದಿಂದ ಬಂದಂತಹ ಸಾಧು ಸಂತರನ್ನು ನಾವು ಬಾವಾಜಿಗಳು ಅಂತ ಕರಿತೀವಿ. ಅದರಲ್ಲಿ ಪ್ರಖ್ಯಾತವಾದಂತಹ ಒಬ್ಬರು ಉದಯ ಭಾರತಿ ಸ್ವಾಮೀಜಿಗಳು ಅಂತೇಳಿ ಈ ಒಂದು ಪ್ರದೇಶಕ್ಕೆ ಬರ್ತಾರೆ. ಬರಬೇಕಾದ್ರೆ ಒಂದು ಶಿಷ್ಯ ವೃಂದ ಏನಿದೆ ಅವರ ಜೊತೆಗೂಡಿ ಬರ್ತಾರೆ. ಬಂದು ಭಾಳಷ್ಟುಗಳ ಕಾಲ ಈ ಒಂದು ಸ್ಥಳದಲ್ಲಿ ಅವರು ತಪಸ್ಸನ್ನು ಮಾಡ್ತಾ ಇರ್ತಾರೆ ಮತ್ತು ಶಿವನ ಧ್ಯಾನವನ್ನು ಮಾಡ್ತಾ ಇರ್ತಾರೆ. ಹಾಗೆ ಆಗಿಂದಾಗಿ ಅವರ ಮನಸ್ಸಿಗೆ ಈ ಒಂದು ಸ್ಥಳದಲ್ಲಿ ಶಿವನ ಒಂದು ಆಲಯವನ್ನು ಕಟ್ಟಬೇಕು ಅಂತೇಳಿ ಅವರು ಸಂಕಲ್ಪ ಮಾಡ್ತಾರೆ. ಅವರಲ್ಲಿ ಭಾಳಷ್ಟು ದ್ರವ್ಯಗಳು ಕೂಡ ಇರ್ತದೆ. ಹಾಗಾಗಿ ಕಾಶಿಯಿಂದ ಒಂದು ಲಿಂಗವನ್ನು ತರಿಸಿ ಈ ಒಂದು ಸ್ಥಳದಲ್ಲಿ ಆ ಒಂದು ನನ್ನ ಹಿಂದೆ ಏನು ನೋಡ್ತಾ ಇದ್ದೀರಾ ಆ ಒಂದು ಪ್ರದೇಶದಲ್ಲಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಕೆಲಸವನ್ನು ಮುಂದುವರಿಸ್ತಾರೆ. ಆದರೆ ಕಾಲಕ್ರಮೇಣ ಅವರಲ್ಲಿರುವಂತಹ ದ್ರವ್ಯ ಅಂದರೆ ಹಣಕಾಸು ಮುಕ್ತಾಯವಾಗುತ್ತೆ. ಹಾಗಾಗಿ ಅವರು ತೊಂದರೆಗೆ ಒಳಗಾಗುತ್ತಾರೆ. ಆ ಒಂದು ಮುಂದೆ ಏನಿರ್ತದೋ ಆ ಮುಂದಿನ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಅವ್ರಿಗೆ ಸಾಧ್ಯವಾಗೋದಿಲ್ಲ. ಹಾಗೆ ಅದನ್ನು ಅರ್ಧಕ್ಕೆ ಕೈಬಿಟ್ಟು ಹೀಗೆ ಯಾವುದೋ ಒಂದು ಸಂದರ್ಭಕ್ಕೆ ಈ ಒಂದು ಲಾರ್ಡ್ ವೆಲ್ಲೆಸ್ಲಿ ಸೇತುವೆ ಶ್ರೀರಂಗಪಟ್ಟಣದ ಪಕ್ಕದಲ್ಲಿ ವೈಷ್ಣವರ ಸಂಪ್ರದಾಯದ ಒಂದು ಪರಕಾಲ ಮಠ ಅನ್ನುವಂತಹ ಮಠ ಇರುತ್ತೆ. ಅಲ್ಲಿಗೆ ಅವರನ್ನು ಭೋಜನಕ್ಕೆ ಕರೆದಿರ್ತಾರೆ ಸ್ನೇಹಿತರೆ. ಆ ಭೋಜನಕ್ಕೆ ಹೋದಂತಹ ಸಂದರ್ಭದಲ್ಲಿ ಮುಮ್ಮಡಿ ಕೃಷ್ಣರಾಜರ ಅವರ ಒಂದು ಭೇಟಿ ಆಗುತ್ತೆ. ಹಾಗಾಗಿ ಅವರು ಒಂದು ಸಂಕಲ್ಪ ಮಾಡಿರ್ತಾರೆ. ಯಾವುದು ತಮ್ಮ ಬಲಗೈಯಿಂದ ಮಾಡಿದಂತಹ ಸತ್ಕಾರ್ಯ ಏನಿದೆ ಅದು ಅರ್ಧಕ್ಕೆ ನಿಂತು ಹೋದಂತಹ ಕಾರಣಕ್ಕೆ ಅವರು ಎಡಗೈಯಲ್ಲಿ ಊಟ ಮಾಡ್ತಾ ಇರ್ತಾರೆ. ಹಾಗಾಗಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ಯಾಕೆ ಈ ಒಂದು ಸಾಧು ಸಂತರು ಎಡಗೈಯಲ್ಲಿ ಊಟವನ್ನು ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ಅವರು ಈ ಒಂದು ಹಿನ್ನೆಲೆಯನ್ನು ಹೇಳ್ತಾರೆ. ಹಾಗಾಗಿ ಆ ಒಂದು ಪ್ರಸಂಗವನ್ನು ಕೇಳಿದಂತಹ ಮುಮ್ಮಡಿ ಕೃಷ್ಣರಾಜ ಒಡೆಯರು ಅವರನ್ನು ಪ್ರಶ್ನೆ ಮಾಡಿದಾಗ ಆ ಒಂದು ಉದಯ ಭಾರತಿ ಸ್ವಾಮೀಜಿ ಅನ್ನುವಂತಹ ಸ್ವಾಮೀಜಿಗಳು, ನೋಡಿ ನೀವು ನಮ್ಮ ಕೆಲಸವನ್ನು ನೆರವೇರಿಸಿ ಕೊಡುವುದಾದರೆ ಮಾತ್ರ
ನಾನು ನಮ್ಮಲ್ಲಿರುವಂತಹ ಆ ಒಂದು ರಹಸ್ಯವನ್ನು ಹೇಳ್ತೀನಿ ಅಂತ ಹೇಳಿದಾಗ ಅವರು ಈ ಒಂದು ಹಿನ್ನೆಲೆಯನ್ನು ಹೇಳ್ತಾರೆ. ಹಾಗಾಗಿ ಅವರಿಗೆ ಬೇಕಾದಂತಹ ಭೂಮಿ ಮತ್ತು ದ್ರವ್ಯಗಳನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರು ಅದನ್ನು ತುಂಬಿಕೊಡ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ಈ ಒಂದು ಪ್ರದೇಶದಲ್ಲಿ ಕಾಶಿ ವಿಶ್ವನಾಥನ ಒಂದು ದೇವಸ್ಥಾನವೂ ಕೂಡ ನಿರ್ಮಾಣವಾಯಿತು ಅಂತ ಹೇಳ್ಬೋದು. ಹಾಗಾಗಿ ಉತ್ತರ ಭಾರತದಿಂದ ಬಂದಂತಹ ಆ ಸಾಧು ಸಂತರನ್ನು ಕೆಲವೊಂದು ಕಡೆ ಉತ್ತರ ಭಾರತದಲ್ಲಿ ಗೋಸ್ವಾಮಿಗಳಂತೂ ಕೂಡ ಕರೀತಾರೆ. ಹಾಗಾಗಿ ಗೋಸ್ವಾಮಿಯ ಶಾರ್ಟ್ ಫಾರ್ಮ್ ಬಂದು ಇಲ್ಲಿ ಗೋಸಾಯಿ ಅಂತೇಳಿ ಕರೆಯಲಾಗುತ್ತೆ. ಹಾಗಾಗಿ ಈ ಒಂದು ಪ್ರದೇಶಕ್ಕೆ ಗೋಸಾಯಿ ಘಾಟ್ ಅಂತ ಹೇಳಿ ಕರೆಯಲಾಗುತ್ತೆ ಸ್ನೇಹಿತರೆ. ಸೊ ಇದು ನಮ್ಮ ದೊಡ್ಡ ಗೋಸಾಯಿ ಘಾಟ್ನ ಒಂದು ಸಣ್ಣ ಪರಿಚಯ. ಹಾಗೆ ವೀಕ್ಷಕರೇ, ಈ ಒಂದು ಗಂಜಮ್ನಲ್ಲಿರುವಂತಹ ಕಾಶಿ ವಿಶ್ವನಾಥನ ದೇವಸ್ಥಾನದ ಸನ್ನಿಧಾನ ಏನಿದೆ, ಈ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಜಾತ್ರೆಗಳು ಕೂಡ ಮಾರ್ಚ್ ತಿಂಗಳಲ್ಲಿ ಕಂಡುಬರುತ್ತೆ. ಹಾಗಾಗಿ ಮಾಘ ಮಾಸದ ಶುದ್ಧ ಸಪ್ತಮಿಯ ದಿವಸ ಈ ಒಂದು ಸನ್ನಿಧಾನದಲ್ಲಿ ತೆಪ್ಪೋತ್ಸವ ಮತ್ತು ತೀರ್ಥ ಸ್ನಾನಗಳನ್ನು ಕೂಡ ಮಾಡಲಾಗುತ್ತೆ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ, ಇದೇ ನೀವು ಈ ಕಾವೇರಿ ನದಿಯಲ್ಲಿ ಸ್ನಾನ ಮಾಡುವಂಥದ್ದು ಸ್ಥಳ ಏನಿದೆ ದೊಡ್ಡ ಗೋಸಾಯಿ ಘಾಟ್ ಅಂತೇಳಿ. ಇದು ಪ್ರಮುಖವಾಗಿ ಸ್ನೇಹಿತರೆ ನಮ್ಮ ತೀರಿ ಹೋದಂತಹ ಬಂಧುಗಳು ಏನಿದ್ದಾರೆ ಅವರ ಒಂದು ಚಿತಾಭಸ್ಮವನ್ನು ಈ ನೀರಿಗೆ ಬಿಡುವಂತಹ ಒಂದು ಧಾರ್ಮಿಕ ಚಟುವಟಿಕೆಗಳನ್ನು ನಡೆಸುವಂತಹ ಒಂದು ಸ್ಥಳ ಈ ದೊಡ್ಡ ಗೋಸಾಯಿ ಘಾಟ್ ಸ್ನೇಹಿತರೆ. ಇದು ಮೇನಾಗಿ ನಮ್ಮ ಅವರ ಒಂದು ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸುವಂತಹ ಒಂದು ಸ್ಥಳ. ಹಾಗಾಗಿ ಇದು ದೊಡ್ಡ ಗೋಸಾಯಿ ಘಾಟ್ ಅನ್ನುವಂಥದ್ದು ಆ ಒಂದು ಕಾರಣಕ್ಕೆ ಹೆಸರುವಾಸಿಯಾಗಿರುವಂಥದ್ದು. ಆದರೆ ಈ ಒಂದು ಸ್ಥಳ ಏನಿದೆ ಇದು ನಮ್ಮ ಕನ್ನಡ ಚಿತ್ರರಂಗದ ಚಲನಚಿತ್ರ ಚಿತ್ರೀಕರಣಕ್ಕೂ ಕೂಡ ತುಂಬ ಹೆಸರುವಾಸಿಯಾಗಿರುವಂತಹ ಒಂದು ಸ್ಥಳ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಈ ಒಂದು ಸ್ಥಳಕ್ಕೆ ಸ್ನೇಹಿತರೆ ಭಾರತದಾದ್ಯಂತ ಉತ್ತರ ಭಾರತದಿಂದ ಹಿಡಿದು ದೇಶದ ಅನೇಕ ರಾಜ್ಯಗಳಿಂದ ಈ ಒಂದು ಸ್ಥಳಕ್ಕೆ ಅವರ ಪೂರ್ವಿಕರ ಹಿರಿಯರ ಚಿತಾಭಸ್ಮವನ್ನು ತಂದು ಬಿಟ್ಟು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುವಂತಹ ಒಂದು ಸ್ಥಳ ಸ್ನೇಹಿತರೆ. ಹಾಗೆ ವೀಕ್ಷಕರೇ, ನೀವಿಲ್ಲಿ ಏನು ನೋಡ್ತಾ ಇದ್ದೀರಾ ನೋಡಿ ವೀಕ್ಷಕರೇ, ವಿಷ್ಣುವರ್ಧನ್ ಅವರ ಚಿತ್ರೀಕರಣವಾದ ಬಳಿಕ ಇಲ್ಲೇ ಪಕ್ಕದಲ್ಲೇ ಹಿಂದೆ ನೋಡ್ತಾ ಇದ್ದೀರಿ, ಇದು ಕಾಶಿ ವಿಶ್ವನಾಥನ ಒಂದು ಸನ್ನಿಧಾನ. ಹಾಗಾಗಿ ವಿಷ್ಣುವರ್ಧನ್ ಅವರು ಈ ಒಂದು ದೇವಸ್ಥಾನಕ್ಕೆ ಭೇಟಿಯನ್ನು ಕೊಡ್ತಾಯಿದ್ರು. ಸೊ ವಿಷ್ಣುವರ್ಧನ್ ಅವರು ಈ ಒಂದು ಭಾಗಕ್ಕೆ ಚಿತ್ರೀಕರಣಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ಕಾಶಿ ವಿಶ್ವನಾಥನ ಒಂದು ಸನ್ನಿಧಾನಕ್ಕೂ ಕೂಡ ಅವರು ಭೇಟಿಯನ್ನು ಕೊಡ್ತಾಯಿದ್ರು. ಕಾಶಿ ವಿಶ್ವನಾಥನ ಒಂದು ಸನ್ನಿಧಾನ, ಹಾಗೆ ಇಲ್ಲಿ ಗರುಡ ದೇವನ ಒಂದು ಉಪಸ್ಥಿತಿಯೂ ಕೂಡ ಇದೆ. ಹೀಗೆ ಇಲ್ಲಿ ನೀವು ರುಕ್ಮಿಣಿ ಸಹಿತ ಪಾಂಡುರಂಗನ ಒಂದು ಸನ್ನಿಧಾನವೂ ಕೂಡ ಇದೆ, ನೀವು ಇಲ್ಲಿ ನೋಡ್ಬೋದು ವೀಕ್ಷಕರೇ. ಸೊ ಇದೇ ಸ್ಥಳದಲ್ಲಿ ಜಮೀನ್ದಾರ್ ಕೆಲವೊಂದು ದೃಶ್ಯಗಳನ್ನು ಚಿತ್ರೀಕರಿಸಲಾಗಿದೆ. ಹಾಗೆ ಕಾಶಿನಾಥ್ ಅಭಿನಯಿಸಿರುವಂತಹ ಪೋಲಿಕಿಟ್ಟಿ ಆ ಒಂದು ಚಿತ್ರವೂ ಕೂಡ ಇದೇ ಸ್ಥಳದಲ್ಲಿ ಚಿತ್ರೀಕರಣ ಆಗಿರುವಂಥದ್ದು. ಮತ್ತು ಈ ಒಂದು ಭಾಗದಲ್ಲಿ ಶಿವರಾಜ್ ಕುಮಾರ್ ಅಭಿನಯಿಸಿರುವಂತಹ ಅಸುರ ಏನಿದೆ ಆ ಒಂದು ಸ್ಥಳ, ಈ ಒಂದು ಸ್ಥಳದಲ್ಲಿ ಕಾಶಿನಾಥ್ ಅಭಿನಯಿಸಿರುವಂತಹ ಪೋಲಿಕಿಟ್ಟಿ ಇರ್ಬೋದು, ವಿ ರವಿಚಂದ್ರನ್ ಅಭಿನಯಿಸಿರುವಂತಹ ಶಿಪಾಯಿನ ಒಂದು ದೃಶ್ಯ ಇರ್ಬೋದು, ಜನ್ಮದ ಜೋಡಿಯ ಒಂದು ಪ್ರಮುಖ ಹಾಡನ್ನು ಕೂಡ ನನ್ನ ಹಿಂಭಾಗದಲ್ಲಿ ಏನು ನೋಡ್ತಾ ಇದ್ದೀರಾ ಈ ಒಂದು ಸ್ಥಳದಲ್ಲಿ ಅದನ್ನು ಚಿತ್ರೀಕರಿಸಲಾಗಿದೆ. ಕೆಲವೊಂದು ಚಿತ್ರಗೀತೆಗಳು ಕೂಡ ತೆಗೆದಿರೋದನ್ನು ನೀವು ನೋಡಿರ್ಬೋದು. ಹಾಗೆ ನನ್ನ ಹಿಂದೆ ಇಲ್ಲೊಂದು ಸ್ವಲ್ಪ ಮಾರ್ಕ್ ಇದೆ ನೋಡಿ, ಇದು ಹಿಂದೆ ಓಪನ್ ಇತ್ತು, ಇವಾಗ ಇದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಎರಡು ಕಡೆಯೂ ಕೂಡ. ಈ ಒಂದು ಸ್ಥಳ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ನೀವೆಲ್ಲ ಕಾತುರದಿಂದ ನೋಡ್ತಾ ಇದ್ದೀರಾ. ಖಂಡಿತವಾಗಿಯೂ ಬೇಗ ಈ ಒಂದು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ದೊಡ್ಡ ಗೋಸಾಯಿ ಘಾಟ್ನಿಂದ ಸ್ವಲ್ಪ ಹೀಗೆ ಬಂದರೆ ನಿಮಗೆ ಇಲ್ಲಿ ತ್ರಿಪುರ ಭೈರವಿ ಮಠ ಇರುವಂತಹ ಒಂದು
ಚಿಕ್ಕ ಗೋಸಾಯಿ ಘಾಟ್ ಅಂತ ಕರೆಯುವಂತಹ ಒಂದು ಸ್ಥಳವೂ ಕೂಡ ಸಿಗುತ್ತೆ. ಹಾಗಾಗಿ ಇಲ್ಲಿ ನೋಡ್ತಾ ಇದ್ದೀರಾ, ಇದು ಚಿಕ್ಕ ಗೋಸಾಯಿ ಘಾಟ್ ಅಂತೇಳಿ. ಅದು ದೊಡ್ಡ ಗೋಸಾಯಿ ಘಾಟ್, ಇದು ಚಿಕ್ಕ ಗೋಸಾಯಿ ಘಾಟ್ ಅಂತೇಳಿ ಕರೆಯಲಾಗುತ್ತೆ ವೀಕ್ಷಕರೇ. ಹಾಗೆ ಅಲ್ಲೇನು ನೋಡಿದ್ರಿ, ಆ ದೊಡ್ಡ ಗೋಸಾಯಿ ಘಾಟ್ ಬಂದು ಅದು ಶಿವನಿಗೆ ಸಂಬಂಧಪಟ್ಟಂತಹ ಕಾಶಿ ವಿಶ್ವನಾಥ ಇರುವಂತಹ ಒಂದು ಸನ್ನಿಧಾನ. ಈ ಒಂದು ಸ್ಥಳ ಬಂದು ತಾಯಿ ತ್ರಿಪುರ ಭೈರವಿ ದೇವಿಗೆ ಸಂಬಂಧಪಟ್ಟಂತಹ ಒಂದು ಸನ್ನಿಧಾನ ಇರುವಂತಹ ಒಂದು ಸ್ಥಳ. ಹಾಗೆ ಇಲ್ಲಿಂದ ಬಂದರೆ ನಿಮಗೆ ಇದನ್ನು ನೋಡೋದಕ್ಕೂ ಕೂಡ ಇದೊಂದು ಸ್ಥಳ ಸಿಗುತ್ತೆ ಸ್ನೇಹಿತರೆ. ನೋಡಿ ಹೇಗಿದೆ, ನೋಡ್ತಾ ಇದ್ದೀರಲ್ಲ, ನೀವು ನೋಡಿರ್ತೀರ. ಹಳೆಯ ಕೆಲವೊಂದು ಚಲನಚಿತ್ರಗಳನ್ನು ನೀವು ಗಮನಿಸಿದ್ರೆ ನಿಮಗೆ ಈ ಒಂದು ಸ್ಥಳದ ಪರಿಚಯ ಖಂಡಿತ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಮತ್ತು ವೀಕ್ಷಕರೇ, ನೀವಿಲ್ಲಿ ನೋಡ್ತಾ ಇದ್ದೀರಾ, ಇದು ಕೂಡ ಒಂದು ಪ್ರಸಿದ್ಧವಾದಂತಹ ಒಂದು ಚಿತ್ರೀಕರಣ ನಡೆಯುವಂತಹ ಒಂದು ಸ್ಥಳ ಸ್ನೇಹಿತರೆ. ಮಣಿಕರ್ಣಿಕಾ ಗುಂಜ ನರಸಿಂಹಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಒಂದು ಸ್ಥಳ. ವಿಷ್ಣುವರ್ಧನ್ ಅವರ ಭಾಳಷ್ಟು ಮೂವಿಗಳು ಕೂಡ ಇಲ್ಲಿ ಚಿತ್ರೀಕರಣವಾಗಿವೆ. ಬನ್ನಿ ವೀಕ್ಷಕರೇ, ನೋಡಿ ವೀಕ್ಷಕರೇ, ಶ್ರೀ ಮಣಿಕರ್ಣಿಕಾ ಗುಂಜ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲಿ ನೀವು ಕಾಣ್ತಾ ಇರೋದು. ಈ ಮುಂಭಾಗದಲ್ಲಿ ಏನು ನೋಡ್ತಾ ಇದ್ದೀರಾ ನೋಡಿ, ಈ ಒಂದು ಸ್ಥಳದಲ್ಲಿ ಅನೇಕ ಫಿಲಮ್ಗಳು ಚಿತ್ರೀಕರಣವಾಗಿವೆ. ನನ್ನ ಹಿಂದೆ ಏನು ಅರಳಿಕಟ್ಟೆ ನೋಡ್ತಾ ಇದ್ದೀರಾ, ಇಲ್ಲಿ ವಿಷ್ಣುವರ್ಧನ್ ಅವರ ಅನೇಕ ಚಿತ್ರಗಳು ಚಿತ್ರೀಕರಣವಾಗಿವೆ. ಸಾಹುಕಾರ ಸಿನಿಮಾದ ಒಂದು ಸೀನಲ್ಲಿ ವಿಷ್ಣುವರ್ಧನ್ ಅವರು ಮಲಗಿರುವಂತಹ ಒಂದು ದೃಶ್ಯ ಇದೇ ಹರಳಿ ಮರದ ಕೆಳಗಡೆ ತೆಗೆದಿರುವಂಥದ್ದು ವೀಕ್ಷಕರೇ. ಹಾಗೆ ಈ ಕಟ್ಟೆ ಏನು ನೋಡ್ತಾ ಇದ್ದೀರಾ, ಯಜಮಾನ ಮೂವಿ ನೋಡಿದರೆ ಗೊತ್ತಾಗುತ್ತೆ. ಆ ಒಂದು ತೀರ್ಮಾನ ಮಾಡುವಂತಹ ಒಂದು ದೃಶ್ಯವೂ ಕೂಡ ಇದೇ ಸ್ಥಳದಲ್ಲೇ ಆಗಿರುವಂಥದ್ದು. ಹಾಗಾಗಿ ಪ್ರಮುಖವಾದಂತಹ ಇನ್ನೊಂದು ಸಿನಿಮಾ ಯಾವುದಪ್ಪ ಅಂತೇಳಿದ್ರೆ ಜಮೀನ್ದಾರ್ ನೋಡಿದಿರಲ್ಲ, ಅದರಲ್ಲಿ ಪ್ರಮುಖವಾದಂತಹ ಬೆಟ್ಟಪ್ಪ ಬಂದು ತೀರ್ಮಾನ ಕೊಡುವಂತಹ ಒಂದು ದೃಶ್ಯವನ್ನು ಕೂಡ ಇದೇ ಸ್ಥಳದಲ್ಲಿ ಅದನ್ನು ಕೂಡ ತೆಗೆಯಲಾಗಿದೆ ವೀಕ್ಷಕರೇ. ನೋಡ್ತಾ ಇದ್ದೀರಲ್ಲ, ಅಷ್ಟು ಹೆಸರುವಾಸಿಯಾಗಿರುವಂತಹ ಒಂದು ಸ್ಥಳ. ನಮ್ಮ ಶ್ರೀರಂಗಪಟ್ಟಣದ ಮುಖ್ಯ ರಸ್ತೆ ಏನು ನನ್ನ ಹಿಂದೆ ನೋಡ್ತಾ ಇದ್ದೀರಾ, ಅದರ ಪಕ್ಕದಲ್ಲೇ ಈ ಒಂದು ಹರಳಿಕಟ್ಟೆ ಇದೆ. ನೀವು ಆ ಗಂಜಾಂಗೆ ಬಂದರೆ ಇದು ಕೂಡ ನೀವು ಭೇಟಿಯನ್ನು ನೀಡ್ಬೋದು ಸ್ನೇಹಿತರೆ. ಇದು ಕೂಡ ಪಕ್ಕದಲ್ಲೇ ಇದೆ ವೀಕ್ಷಕರೇ. ನೆನಪಿದೆಯೇ, ಕಾಣದಂತೆ ಮಾಯವಾದನು ಪುನೀತ್ ರಾಜ್ಕುಮಾರ್ ಅವರ ಒಂದು ಗೀತೆ ಏನಿದೆ, ಅದನ್ನು ಇದೇ ಸ್ಥಳದಲ್ಲಿ ಚಿತ್ರೀಕರಿಸಲಾಗಿದೆ ಸ್ನೇಹಿತರೆ. ಆ ಒಂದು ಚಿತ್ರ ಬಂದು ಚಲಿಸುವ ಮೋಡಗಳು ಅಂತ ಹೇಳಿ ನೋಡ್ತಾ ಇದ್ದೀರಲ್ಲ. ಬನ್ನಿ ಮುಂದೆ ಹಾಗೆ ಹೋಗೋಣ. ಇದು ಹೈವಿ ಹೋಟೆಲ್ ರಿವರ್ ವ್ಯೂ ಪಕ್ಕದಲ್ಲಿರುವಂತಹ ಒಂದು ಸ್ಥಳ. ನೀವು ಹಿಂದೆ ನೋಡ್ತಾ ಇದ್ದೀರಾ ಸ್ನೇಹಿತರೆ. ಇಲ್ಲಿ ಹಿಂದೆ ರಾಜ್ಕುಮಾರ್ ಅಭಿನಯಿಸಿರುವಂತಹ ಚಲಿಸುವ ಮೋಡಗಳು ಅನ್ನುವಂತಹ ಒಂದು ಫಿಲಮ್ ಏನಿದೆ, ಇದೇ ಸ್ಥಳದಲ್ಲಿ ಅದು ಕೂಡ ಚಿತ್ರೀಕರಣವಾಗಿದೆ. ಹೀಗೆ ಹಲವಾರು ಕನ್ನಡ ಚಲನಚಿತ್ರ ನಟರ ಒಂದು ಚಿತ್ರಗಳು ಚಿತ್ರೀಕರಣವಾಗಿರುವಂತಹ ಒಂದು ಸ್ಥಳ ಸ್ನೇಹಿತರೆ. ಇವತ್ತು ನಾನು ಕೂಡ ಇಲ್ಲಿಗೆ ಬಂದಿದ್ದೆ. ಹಾಗೆ ಇದನ್ನು ಕೂಡ ನಿಮಗೆ ತೋರಿಸಬೇಕು ಅಂಥೇಳಿ ಚಿತ್ರೀಕರಣ ಮಾಡ್ತಾಯಿದ್ದೀನಿ ವೀಕ್ಷಕರೇ. ಹೇಗಿದೆ ನೋಡಿ. ಹಾಗೆ ವೀಕ್ಷಕರೇ, ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಅಷ್ಟತೀರ್ಥದ ಉತ್ಸವಗಳೇನಿದೆ ಇಲ್ಲಿಗೆ ತಂದು ಅದನ್ನು ಈ ಒಂದು ಕೊಳದಲ್ಲಿ ಅದನ್ನು ಮುಳುಗಿಸಿ ಪೂಜೆಯನ್ನು ಮಾಡಿ ಅಷ್ಟದಿಕ್ಕುಗಳಲ್ಲಿ ಅದನ್ನು ಇಟ್ಟು ಮತ್ತೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡಿ ಅದಕ್ಕೆ ಎಲ್ಲ ಥರದ ಕೈಂಕರ್ಯಗಳನ್ನು ಮಾಡ್ತಾರೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಸೊ ಇಲ್ಲೇ ಪುನೀತ್ ರಾಜ್ಕುಮಾರ್ ಮತ್ತು ಅಂಬಿಕಾ ಅವರು ಮಾತನಾಡುವಂತಹ ದೃಶ್ಯವನ್ನು ಕೂಡ ಇದೇ ಒಂದು ಭಾಗದಲ್ಲಿ ಚಿತ್ರೀಕರಿಸಲಾಗಿದೆ. ನೋಡ್ತಾ ಇದ್ದೀರಲ್ಲ. ಮತ್ತು ಹೀಗೆ
ನನ್ನ ಹಿಂದೆ ಇಲ್ಲಿ ಮಯೂರ ರಿವರ್ ವ್ಯೂ ಅನ್ನುವಂತಹ ಒಂದು ಹೋಟ್ಲ್ ಕೂಡ ಪಕ್ಕದಲ್ಲೇ ಇದೆ. ಹಾಗೆ ಈ ಒಂದು ಶೂಟಿಂಗ್ ಸ್ಪಾಟ್ ಏನಿದೆ ಇದು ಕೂಡ ಕೃಷ್ಣಮೂರ್ತಿ ಬಂಗ್ಲೆ ಏನಿದೆ ಆ ಒಂದು ಬಂಗ್ಲೆಯ ಪಕ್ಕದಲ್ಲಿರುವಂತಹ ಒಂದು ಸ್ಥಳ ಸ್ನೇಹಿತರೆ. ಬನ್ನಿ, ಇದು ಕೂಡ ಶೂಟಿಂಗ್ ಸ್ಪಾಟು. ಭಾಳಷ್ಟು ಜನಗಳು ಕೂಡ ಇಲ್ಲಿ ಬರ್ತಾ ಇರ್ತಾರೆ, ನೋಡ್ತಾ ಇದ್ದೀರಲ್ಲ. ಸೊ ನೀವು ಕೂಡ ಬಂದು ಈ ಒಂದು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು.